ಮೊದಲ ಸುದ್ದಿಯನ್ನು ಗಮನಿಸೋಣ. ನಾಳೆಯಿಂದ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಮತ್ತೆ ರಣಕಹಳೆಯನ್ನು ಮೊಳಗಿಸೋದಕ್ಕೆ ರೆಡಿಯಾಗಿದ್ದರು. ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಆಗ್ರಹಿಸಿ ಈ ರಣಕಹಳೆ ಮೊಳಗ್ತಾ ಇತ್ತು. ಆದರೆ ಪೊಲೀಸರು ಮಾತ್ರ ಪ್ರತಿಭಟನೆಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ, ಅನುಮತಿಯನ್ನು ನಿರಾಕರಿಸಿದ್ದಾರೆ. ಇದೇ ವಿಚಾರ ಈಗ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ವಿದ್ಯಾರ್ಥಿ ಸಂಘಟನೆಯವರು ಈಗ ನಾಳೆ ಹೈಕೋರ್ಟ್ ಪೀಠದ ಮೆಟ್ಟಿಲೇರೋದಕ್ಕೆ ಸಿದ್ಧರಾಗಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಹೇಳಿ ವಿದ್ಯಾಕಾಶಿ ಧಾರವಾಡದಲ್ಲಿ ನಿರಂತರವಾಗಿ ಉದ್ಯೋಗಾಕಾಂಕ್ಷಿಗಳು ಮತ್ತು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದವರು ಕೂಡ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾರೆ. ಅದ್ರ ಭಾಗವಾಗಿ ನಾಳೆ ಕೂಡ ಏನು ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಒಂದು ಅನಿರ್ದಿಷ್ಟಾವಧಿ ಹೋರಾಟವನ್ನ ಹಮ್ಮಿಕೊಂಡಿದ್ರು. ಆದ್ರೆ ಈ ಒಂದು ಹೋರಾಟಕ್ಕೆ ಇವತ್ತು ಧಾರವಾಡದ ಉಪನಗರ ಪೊಲೀಸರ ಒಂದು ಅನುಮತಿಯನ್ನ ನಿರಾಕರಿಸಿರುವಂತ ಆ ಬಗ್ಗೆ ಮಾತಾಡೋದಕ್ಕೆ ನಮಗೆ ಆಕ್ಸಾ ಸಂಘಟನೆಯ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಮಾತಾಡ್ತೀನಿ. ಸರ್, ಈಗ ನೀವು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಭರ್ತಿ ಮಾಡಬೇಕು ಅಂತ ಅನಿರ್ದಿಷ್ಟವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರಿ, ಅದಕ್ಕೆ ಈಗ ಪೊಲೀಸರು ನಿರಾಕರಣೆ ಮಾಡಿದ್ದಾರೆ, ಏನ್ ಹೇಳ್ತೀವಿ ಸರ್? ಈಗ ಆಲ್ರೆಡಿ ಸರ್ಕಾರ ವಿದ್ಯಾರ್ಥಿಗಳನ್ನ ಬೀದಿಗೆ ತಗೊಂಡ್ಬಂದ್ಬಿಟ್ಟಿದ್ದಾರೆ ಸರ್. ಇವತ್ತು ಹೋರಾಟ ಮಾಡೋಂಥದ್ದಲ್ಲ, ಬೀದಿಗೆ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಇವತ್ತು ಸುಳ್ಳು ಆಶ್ವಾಸನೆಗಳ ಕೊಟ್ಟು ಸುಮಾರು ಧಾರವಾಡದಲ್ಲಿ 5 ಹೋರಾಟ ಮಾಡಿದೀವಿ. ಹೋರಾಟ ಮಾಡಿದಾಗೆಲ್ಲ ಪ್ರತಿ ಸತಿ ಮೂಗಿಗೆ ಬೆಣ್ಣೆ ಸವರ ಅಂತ ಕೆಲಸ ಮಾಡ್ತಾ ಇದೆ. ಈ ಸತಿ ಆ ರೀತಿ ಆಗ್ಬಾರ್ದು. ಬರೀ ಹೋರಾಟ ಮಾಡೋದು, ಮನೆಗೆ ಹೋಗೋದು, ಇಲ್ಲಿ ಮನವಿ ಕೊಡೋದು, ಸರ್ಕಾರ ಏನು ನೋಟಿಫಿಕೇಶನ್ ಮಾಡ್ತೀನಿ ಇಲ್ಲ ಒಂದ್ ತಿಂಗಳ ನಾವು ಹೋರಾಟ ಫೆಬ್ರವರಿ 24ನೇ ತಾರೀಕು ಹೋರಾಟ ಮಾಡಿದ್ಮೇಲೆ ನೆಕ್ಸ್ಟ್ ಡೇನೆ ಸರ್ಕಾರ 56,432 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ ಅಂತ ಈವನ್ ಬಜೆಟ್ ಅಲ್ಲೂ ಕೂಡ ಹೇಳಿದ್ರು ಸರ್. ಆದ್ರೆ ಇಲ್ಲಿ 1.5 ತಿಂಗಳಾಯ್ತು. ವಿದ್ಯಾರ್ಥಿಗಳು ಪ್ರತಿ ಒಂದೊಂದ್ ದಿನ ಇಂಪಾರ್ಟೆಂಟ್ ಇದೆ, ಪ್ರತಿ ಒಂದ್ ದಿನ ಇಂಪಾರ್ಟೆಂಟ್ ಇದೆ ಸರ್. ಇವತ್ತು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ಸಿದೀವಿ. ಸಾಕಷ್ಟು ಹೋರಾಟ ಮಾಡಿದ್ಮೇಲೆ ಸರ್ಕಾರ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ. ಆ ಕೊಟ್ಟಿರೋದ್ರಲ್ಲೂ ಇವಾಗ ಎವ್ರಿ ಡೇ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಏಜ್ ಕ್ರಾಸ್ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಇದನ್ನ ಖಂಡಿತವಾಗಿ ಎಚ್ಚೆತ್ಕೊಬೇಕು. ಏನು ಸರ್ಕಾರ, ಇಡೀ ಸರ್ಕಾರ ಇವತ್ತು ದಾವಣಗೆರೆ, ಬಾಗಲಕೋಟೆಯಲ್ಲಿ ಇವತ್ತು ಇಷ್ಟು ಸೀರಿಯಸ್ ಆಗಿ ತಗೊಂಡು ಎಲೆಕ್ಷನ್ ಮಾಡ್ತಾ ಇದೆಯಲ್ಲ, ಅದೇ ತರ ವಿದ್ಯಾರ್ಥಿಗಳ ಪರವಾಗಿ 1% ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ತೋರಿಸಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಈ ವಿದ್ಯಾರ್ಥಿಗಳಿಗೆ ನೋಟಿಫಿಕೇಶನ್ಸ್ ಮಾಡಿ KPSC ಯಲ್ಲಿ ಆಗಿರೋಂತ ಅಕ್ರಮಗಳ ಮೇಲೆ CBI ತನಿಖೆ ಮಾಡಿದ್ರೆ ಇವತ್ತು ವಿದ್ಯಾರ್ಥಿಗಳೆಲ್ಲ ಇವತ್ತು ನೀವು ಹೋಗಿ ಕ್ಯಾಂಪೇನೇ ಮಾಡಂಗಿರ್ಲಿಲ್ಲ ಸರ್, ಅವರೇ ಓಟ್ ಹಾಕ್ಸ್ತಿದ್ರು. ಇವತ್ತು ಸರ್ಕಾರ ಮಾಡ್ತಾ ಇರೋಂತ ಒಂದು ಡಿಲೇ ಪ್ರೋಸೆಸ್, ಸರ್ಕಾರ ತೋರಿಸ್ತಾ ಇರೋ ಒಂದು ಧೋರಣೆ, ಅಲ್ಲಿ ಒಂದು ರಾಜಕೀಯ ಇಚ್ಛಾಶಕ್ತಿನೇ ಇಲ್ಲ ಸರ್ ವಿದ್ಯಾರ್ಥಿಗಳ ಪರವಾಗಿ. ಇವತ್ತು ಪ್ರತಿ ಒಂದೊಂದು ದಿನ ಎಲ್ಲ ಗಿಗ್ ವರ್ಕರ್ಸ್ ಆಗಿ ಇಲ್ಲಿ ಹೋಟ್ಲ ಕೆಲಸ ಮಾಡ್ತಿದ್ದಾರೆ ಸರ್. ಇವತ್ತು ಒಂದೊಂದು ಟೈಮ್ ಊಟಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಅಂತ ಪರಿಸ್ಥಿತಿಗೆ ತಗೊಂಡ್ಬಂದಿದ್ದಾರೆ ಇವತ್ತು. ಮತ್ತೆ ಹೋರಾಟ ಇವತ್ತು ಬರೀ ಒಂದಿನದಲ್ಲಿ ಬಂದು ಪಾದಯಾತ್ರೆ ಮಾಡಿ ಇಲ್ಲಿ DC ಕಚೇರಿ ಮುಂದೆ ಅವ್ರಿಗೆ DC ಅವ್ರಿಗೆ ಒಂದು ಮನವಿ ಕೊಟ್ಟು ಹೋಗಂತ ಹೋರಾಟ ಅಲ್ಲ ಸರ್ ಇದು. ಈ ಹೋರಾಟ ಅನಿರ್ದಿಷ್ಟಾವಧಿ DC ಕಚೇರಿ ಮುಂದೆ ಹೋರಾಟ ಮಾಡ್ತೀವಿ ಸರ್. ಸರ್, ಈಗ ನಿಮ್ಗೆ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ, ಮುಂದೆ ನಿಮ್ ನಡೆ ಕೋರ್ಟ್ಗೆ ಹೋಗ್ತಾರೆ ಸರ್? 100% ಈಗ ನಮಗೆ ಪ್ರತಿಯೊಂದು ಹೋರಾಟದಲ್ಲೂ ಈಗ ನಾವು ಕಲಬುರಗಿಯಲ್ಲಿ ಹೋರಾಟ ಮಾಡಿದಾಗ ಪೊಲೀಸ್ ಸರ್ಕಾರದಿಂದ ಏನು ಒಂದು ಸರ್ಕಾರದ ಒಂದು ಒತ್ತಡದಿಂದ ಇವತ್ತು ಪೊಲೀಸ್ ಇಲಾಖೆಯಿಂದ ನಮಗೆ ಅನುಮತಿ ನಿರಾಕರಿಸಿದ್ರು. ನಾವು ಕೋರ್ಟ್ ಮೆಟ್ಲು ಹೋಗಿದ್ವಿ, ನ್ಯಾಯಾಲಯದ ಮೆಟ್ಟಿಲಿಗೆ ನಾವು ಪ್ರತಿ ಬಾರಿ ನ್ಯಾಯಾಲಯಕ್ಕೆ ಹೋಗಿ ಪರ್ಮಿಷನ್ಸ್ ಕೇಳಿದಾಗ ಪ್ರತಿ ಬಾರಿ ನಮಗೆ ನ್ಯಾಯಾಲಯದ ಮುಖಾಂತರ ನಮಗೆ ಅನುಮತಿ ಸಿಕ್ಕಿದೆ ಸರ್. ಅದ್ರ ಪ್ರಕಾರ ಇವತ್ತು ಅಷ್ಟೇ ನಾವು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಕೋರ್ಟ್ ಮೊರೆ ಹೋಗ್ತಾ ಇದೀವಿ. ನಮಗೆ ಖಂಡಿತ 100% ನಂಬಿಕೆ ಇದೆ ಸರ್ ಕೋರ್ಟ್ ಮೇಲೆ. ಕೋರ್ಟ್ ಮುಖಾಂತರ ನಮಗೆ ಏನ್ ಪರ್ಮಿಷನ್ಸ್ ತಗೊಂಡ್ಬಂದು ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಇದಿಷ್ಟೇನು ಆಕ್ಸಾ ಸಂಘಟನೆಯ ಅಧ್ಯಕ್ಷ ಕಾಂತ್ ಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥ ಮಾತು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ. ಮೊದಲ ಸುದ್ದಿಯನ್ನ ಗಮನಿಸೋಣ. ನಾಳೆಯಿಂದ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಮತ್ತೆ ರಣಕಹಳೆಯನ್ನ ಮೊಳಗಿಸೋದಕ್ಕೆ ರೆಡಿಯಾಗಿದ್ರು. ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಆಗ್ರಹಿಸಿ ಈ ರಣಕಹಳೆ ಮೊಳಗ್ತಾ ಇತ್ತು. ಆದರೆ ಪೊಲೀಸರು ಮಾತ್ರ ಪ್ರತಿಭಟನೆಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ, ಅನುಮತಿಯನ್ನ ನಿರಾಕರಿಸಿದ್ದಾರೆ. ಇದೇ ವಿಚಾರ ಈಗ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ವಿದ್ಯಾರ್ಥಿ ಸಂಘಟನೆಯವರು ಈಗ ನಾಳೆ ಹೈಕೋರ್ಟ್ ಪೀಠದ ಮೆಟ್ಟಿಲೇರೋದಕ್ಕೆ ಸಿದ್ಧರಾಗಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಹೇಳಿ ವಿದ್ಯಾಕಾಶಿ ಧಾರವಾಡದಲ್ಲಿ ನಿರಂತರವಾಗಿ ಉದ್ಯೋಗಾಕಾಂಕ್ಷಿಗಳು ಮತ್ತು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದವರು ಕೂಡ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾರೆ. ಅದ್ರ ಭಾಗವಾಗಿ ನಾಳೆ ಕೂಡ ಏನು ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಒಂದು ಅನಿರ್ದಿಷ್ಟಾವಧಿ ಹೋರಾಟವನ್ನ ಹಮ್ಮಿಕೊಂಡಿದ್ರು. ಆದ್ರೆ ಈ ಒಂದು ಹೋರಾಟಕ್ಕೆ ಇವತ್ತು ಧಾರವಾಡದ ಉಪನಗರ ಪೊಲೀಸರ ಒಂದು ಅನುಮತಿಯನ್ನ ನಿರಾಕರಿಸಿರುವಂತ ಆ ಬಗ್ಗೆ ಮಾತಾಡೋದಕ್ಕೆ ನಮಗೆ ಆಕ್ಸಾ ಸಂಘಟನೆಯ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಮಾತಾಡ್ತೀನಿ. ಸರ್, ಈಗ ನೀವು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಭರ್ತಿ ಮಾಡಬೇಕು ಅಂತ ಅನಿರ್ದಿಷ್ಟವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರಿ, ಅದಕ್ಕೆ ಈಗ ಪೊಲೀಸರು ನಿರಾಕರಣೆ ಮಾಡಿದ್ದಾರೆ, ಏನ್ ಹೇಳ್ತೀವಿ ಸರ್? ಈಗ ಆಲ್ರೆಡಿ ಸರ್ಕಾರ ವಿದ್ಯಾರ್ಥಿಗಳನ್ನ ಬೀದಿಗೆ ತಗೊಂಡ್ಬಂದ್ಬಿಟ್ಟಿದ್ದಾರೆ ಸರ್. ಇವತ್ತು ಹೋರಾಟ ಮಾಡೋಂಥದ್ದಲ್ಲ, ಬೀದಿಗೆ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಇವತ್ತು ಸುಳ್ಳು ಆಶ್ವಾಸನೆಗಳ ಕೊಟ್ಟು ಸುಮಾರು ಧಾರವಾಡದಲ್ಲಿ 5 ಹೋರಾಟ ಮಾಡಿದೀವಿ. ಹೋರಾಟ ಮಾಡಿದಾಗೆಲ್ಲ ಪ್ರತಿ ಸತಿ ಮೂಗಿಗೆ ಬೆಣ್ಣೆ ಸವರ ಅಂತ ಕೆಲಸ ಮಾಡ್ತಾ ಇದೆ. ಈ ಸತಿ ಆ ರೀತಿ ಆಗ್ಬಾರ್ದು. ಬರೀ ಹೋರಾಟ ಮಾಡೋದು, ಮನೆಗೆ ಹೋಗೋದು, ಇಲ್ಲಿ ಮನವಿ ಕೊಡೋದು, ಸರ್ಕಾರ ಏನು ನೋಟಿಫಿಕೇಶನ್ ಮಾಡ್ತೀನಿ ಇಲ್ಲ ಒಂದ್ ತಿಂಗಳ ನಾವು ಹೋರಾಟ ಫೆಬ್ರವರಿ 24ನೇ ತಾರೀಕು ಹೋರಾಟ ಮಾಡಿದ್ಮೇಲೆ ನೆಕ್ಸ್ಟ್ ಡೇನೆ
ಸರ್ಕಾರ 56,432 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ ಅಂತ ಈವನ್ ಬಜೆಟ್ ಅಲ್ಲೂ ಕೂಡ ಹೇಳಿದ್ರು ಸರ್. ಆದ್ರೆ ಇಲ್ಲಿ 1.5 ತಿಂಗಳಾಯ್ತು ವಿದ್ಯಾರ್ಥಿಗಳು ಪ್ರತಿ ಒಂದೊಂದ್ ದಿನ ಇಂಪಾರ್ಟೆಂಟ್ ಇದೆ, ಪ್ರತಿ ಒಂದ್ ದಿನ ಇಂಪಾರ್ಟೆಂಟ್ ಇದೆ ಸರ್. ಇವತ್ತು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ಸಿದೀವಿ, ಸಾಕಷ್ಟು ಹೋರಾಟ ಮಾಡಿದ್ಮೇಲೆ ಸರ್ಕಾರ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ. ಆ ಕೊಟ್ಟಿರೋದ್ರಲ್ಲೂ ಇವಾಗ ಎವ್ರಿ ಡೇ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಏಜ್ ಕ್ರಾಸ್ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಇದನ್ನ ಖಂಡಿತವಾಗಿ ಎಚ್ಚೆತ್ಕೊಬೇಕು. ಏನು ಸರ್ಕಾರ, ಇಡೀ ಸರ್ಕಾರ ಇವತ್ತು ದಾವಣಗೆರೆ ಬಾಗಲಕೋಟೆಯಲ್ಲಿ ಇವತ್ತು ಇಷ್ಟು ಸೀರಿಯಸ್ ಆಗಿ ತಗೊಂಡು ಎಲೆಕ್ಷನ್ ಮಾಡ್ತಾ ಇದೀರಾ, ಅದೇ ತರ ವಿದ್ಯಾರ್ಥಿಗಳ ಪರವಾಗಿ 1% ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ತೋರಿಸಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಈ ವಿದ್ಯಾರ್ಥಿಗಳಿಗೆ ನೋಟಿಫಿಕೇಶನ್ಸ್ ಮಾಡಿ KPSC ಯಲ್ಲಿ ಆಗಿರೋಂತ ಅಕ್ರಮಗಳ ಮೇಲೆ CBI ತನಿಖೆ ಮಾಡಿದ್ರೆ ಇವತ್ತು ವಿದ್ಯಾರ್ಥಿಗಳೆಲ್ಲ ಇವತ್ತು ನೀವು ಹೋಗಿ ಕ್ಯಾಂಪೇನೇ ಮಾಡಂಗಿರ್ಲಿಲ್ಲ ಸರ್, ಅವರೇ ಓಟ್ ಹಾಕ್ಸ್ತಿದ್ರು. ಇವತ್ತು ಸರ್ಕಾರ ಮಾಡ್ತಾ ಇರೋಂತ ಒಂದು ಡಿಲೇ ಪ್ರೋಸೆಸ್, ಸರ್ಕಾರ ತೋರಿಸ್ತಾ ಇರೋ ಒಂದು ಧೋರಣೆ, ಅವ್ರ ಅಲ್ಲಿ ಒಂದು ರಾಜಕೀಯ ಇಚ್ಛಾಶಕ್ತಿನೇ ಇಲ್ಲ ಸರ್ ವಿದ್ಯಾರ್ಥಿಗಳ ಪರವಾಗಿ. ಇವತ್ತು ಪ್ರತಿ ಒಂದೊಂದ್ ದಿನ ಎಲ್ಲ ಗಿಗ್ ವರ್ಕರ್ಸ್ ಆಗಿ ಇಲ್ಲಿ ಹೋಟ್ಲ ಕೆಲಸ ಮಾಡ್ತಿದ್ದಾರೆ ಸರ್. ಇವತ್ತು ಒಂದೊಂದ್ ಟೈಮ್ ಊಟಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಅಂತ ಪರಿಸ್ಥಿತಿಗೆ ತಗೊಂಡ್ಬಂದಿದ್ದಾರೆ ಇವತ್ತು. ಮತ್ತೆ ಹೋರಾಟ ಇವತ್ತು ಬರೀ ಒಂದಿನದಲ್ಲಿ ಬಂದು ಪಾದಯಾತ್ರೆ ಮಾಡಿ ಇಲ್ಲಿ DC ಕಚೇರಿ ಮುಂದೆ ಅವ್ರಿಗೆ DC ಅವ್ರಿಗೆ ಒಂದು ಮನವಿ ಕೊಟ್ಟು ಹೋಗಂತ ಹೋರಾಟ ಅಲ್ಲ ಸರ್ ಇದು. ಈ ಹೋರಾಟ ಅನಿರ್ದಿಷ್ಟಾವಧಿ DC ಕಚೇರಿ ಮುಂದೆ ಹೋರಾಟ ಮಾಡ್ತೀವಿ ಸರ್. ಸರ್, ಈಗ ನಿಮ್ಗೆ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ, ಮುಂದೆ ನಿಮ್ ನಡೆ ಕೋರ್ಟ್ಗೆ ಹೋಗ್ತಾರೆ ಸರ್. 100% ಈಗ ನಮಗೆ ಪ್ರತಿಯೊಂದು ಹೋರಾಟದಲ್ಲೂ ಈಗ ನಾವು ಕಲಬುರಗಿಯಲ್ಲಿ ಹೋರಾಟ ಮಾಡಿದಾಗ ಪೊಲೀಸ್ ಸರ್ಕಾರದಿಂದ ಏನು ಒಂದು ಸರ್ಕಾರದ ಒಂದು ಒತ್ತಡದಿಂದ ಇವತ್ತು ಪೊಲೀಸ್ ಇಲಾಖೆಯಿಂದ ನಮಗೆ ಅನುಮತಿ ನಿರಾಕರಿಸಿದ್ರು. ನಾವು ಕೋರ್ಟ್ ಮೆಟ್ಲು ಹೋಗಿದ್ವಿ, ನ್ಯಾಯಾಲಯದ ಮೆಟ್ಲಿಗೆ ನಾವು ಪ್ರತಿ ಬಾರಿ ನ್ಯಾಯಾಲಯಕ್ಕೆ ಹೋಗಿ ಪರ್ಮಿಷನ್ಸ್ ಕೇಳಿದಾಗ ಪ್ರತಿ ಬಾರಿ ನಮಗೆ ನ್ಯಾಯಾಲಯದ ಮುಖಾಂತರ ನಮಗೆ ಅನುಮತಿ ಸಿಕ್ಕಿದೆ ಸರ್. ಅದ್ರ ಪ್ರಕಾರ ಇವತ್ತು ಅಷ್ಟೇ ನಾವು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಕೋರ್ಟ್ ಮೊರೆ ಹೋಗ್ತಾ ಇದೀವಿ. ನಮಗೆ ಖಂಡಿತ 100% ನಂಬಿಕೆ ಇದೆ ಸರ್ ಕೋರ್ಟ್ ಮೇಲೆ. ಕೋರ್ಟ್ ಮುಖಾಂತರ ನಮಗೆ ಏನ್ ಪರ್ಮಿಷನ್ಸ್ ತಗೊಂಡ್ಬಂದು ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಇದಿಷ್ಟೇನು ಆಕ್ಸಾ ಸಂಘಟನೆ ಅಧ್ಯಕ್ಷ ಕಾಂತ್ ಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥ ಮಾತು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ. ಮೊದಲ ಸುದ್ದಿಯನ್ನ ಗಮನಿಸೋಣ. ನಾಳೆಯಿಂದ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಮತ್ತೆ ರಣಕಹಳೆಯನ್ನ ಮೊಳಗಿಸೋದಕ್ಕೆ ರೆಡಿಯಾಗಿದ್ರು. ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಆಗ್ರಹಿಸಿ ಈ ರಣಕಹಳೆ ಮೊಳಗ್ತಾ ಇತ್ತು. ಆದರೆ ಪೊಲೀಸರು ಮಾತ್ರ ಪ್ರತಿಭಟನೆಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ, ಅನುಮತಿಯನ್ನ ನಿರಾಕರಿಸಿದ್ದಾರೆ. ಇದೇ ವಿಚಾರ ಈಗ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ವಿದ್ಯಾರ್ಥಿ ಸಂಘಟನೆಯವರು ಈಗ ನಾಳೆ ಹೈಕೋರ್ಟ್ ಪೀಠದ ಮೆಟ್ಟಿಲೇರೋದಕ್ಕೆ ಸಿದ್ಧರಾಗಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತೇಳಿ ವಿದ್ಯಾಕಾಶಿ ಧಾರವಾಡದಲ್ಲಿ ನಿರಂತರವಾಗಿ ಉದ್ಯೋಗಾಕಾಂಕ್ಷಿಗಳು ಮತ್ತು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದವರು ಕೂಡ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾರೆ. ಅದ್ರ ಭಾಗವಾಗಿ ನಾಳೆ ಕೂಡ ಏನು ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಒಂದು ಅನಿರ್ದಿಷ್ಟಾವಧಿ ಹೋರಾಟವನ್ನ ಹಮ್ಮಿಕೊಂಡಿದ್ರು. ಆದ್ರೆ ಈ ಒಂದು ಹೋರಾಟಕ್ಕೆ ಇವತ್ತು ಧಾರವಾಡದ ಉಪನಗರ ಪೊಲೀಸರ ಒಂದು ಅನುಮತಿಯನ್ನ ನಿರಾಕರಿಸಿರುವಂತ ಆ ಬಗ್ಗೆ ಮಾತಾಡೋದಕ್ಕೆ ನಮಗೆ ಆಕ್ಸಾ ಸಂಘಟನೆಯ ಅಧ್ಯಕ್ಷರ ಹೋಗಿ ಮಾತಾಡ್ತೀನಿ. ಸರ್, ಈಗ ನೀವು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಭರ್ತಿ ಮಾಡಬೇಕು ಅಂತ ಅನಿರ್ದಿಷ್ಟವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರಿ, ಅದಕ್ಕೆ ಈಗ ಪೊಲೀಸರು ನಿರಾಕರಣೆ ಮಾಡಿದ್ದಾರೆ, ಏನ್ ಹೇಳ್ತೀವಿ ಸರ್? ಈಗ ಆಲ್ರೆಡಿ ಸರ್ಕಾರ ವಿದ್ಯಾರ್ಥಿಗಳನ್ನ ಬೀದಿಗೆ ತಗೊಂಡ್ಬಂದ್ಬಿಟ್ಟಿದ್ದಾರೆ ಸರ್. ಇವತ್ತು ಹೋರಾಟ ಮಾಡೋಂಥದ್ದಲ್ಲ, ಬೀದಿಗೆ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಇವತ್ತು ಸುಳ್ಳು ಆಶ್ವಾಸನೆಗಳ ಕೊಟ್ಟು ಸುಮಾರು ಧಾರವಾಡದಲ್ಲಿ 5 ಹೋರಾಟ ಮಾಡಿದೀವಿ. ಹೋರಾಟ ಮಾಡಿದಾಗೆಲ್ಲ ಪ್ರತಿ ಸತಿ ಮೂಗಿಗೆ ಬೆಣ್ಣೆ ಸವರ ಅಂತ ಕೆಲಸ ಮಾಡ್ತಾ ಇದೆ. ಈ ಸತಿ ಆ ರೀತಿ ಆಗ್ಬಾರ್ದು. ಬರೀ ಹೋರಾಟ ಮಾಡೋದು, ಮನೆಗೆ ಹೋಗೋದು, ಇಲ್ಲಿ ಮನವಿ ಕೊಡೋದು, ಸರ್ಕಾರ ಏನು ನೋಟಿಫಿಕೇಶನ್ ಮಾಡ್ತೀನಿ ಇಲ್ಲ ಒಂದ್ ತಿಂಗಳಲ್ಲಿ ನಾವು ಹೋರಾಟ ಫೆಬ್ರವರಿ 24ನೇ ತಾರೀಕು ಹೋರಾಟ ಮಾಡಿದ್ಮೇಲೆ ನೆಕ್ಸ್ಟ್ ಡೇನೆ ಸರ್ಕಾರ 56,432 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ ಅಂತ ಈವನ್ ಬಜೆಟ್ ಅಲ್ಲೂ ಕೂಡ ಹೇಳಿದ್ರು ಸರ್. ಆದ್ರೆ ಇಲ್ಲಿ 1.5 ತಿಂಗಳಾಯ್ತು ವಿದ್ಯಾರ್ಥಿಗಳು ಪ್ರತಿ ಒಂದೊಂದ್ ದಿನ ಇಂಪಾರ್ಟೆಂಟ್ ಇದೆ, ಪ್ರತಿ ಒಂದ್ ದಿನ ಇಂಪಾರ್ಟೆಂಟ್ ಇದೆ ಸರ್. ಇವತ್ತು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ಸಿದೀವಿ, ಸಾಕಷ್ಟು ಹೋರಾಟ ಮಾಡಿದ್ಮೇಲೆ ಸರ್ಕಾರ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ. ಆ ಕೊಟ್ಟಿರೋದ್ರಲ್ಲೂ ಇವಾಗ ಎವ್ರಿ ಡೇ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಏಜ್ ಕ್ರಾಸ್ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಇದನ್ನ ಖಂಡಿತವಾಗಿ ಎಚ್ಚೆತ್ಕೊಬೇಕು. ಏನು ಸರ್ಕಾರ, ಇಡೀ ಸರ್ಕಾರ ಇವತ್ತು ದಾವಣಗೆರೆ ಬಾಗಲಕೋಟೆಯಲ್ಲಿ ಇವತ್ತು ಇಷ್ಟು ಸೀರಿಯಸ್ ಆಗಿ ತಗೊಂಡು ಎಲೆಕ್ಷನ್ ಮಾಡ್ತಾ ಇದೀರಾ, ಅದೇ ತರ ವಿದ್ಯಾರ್ಥಿಗಳ ಪರವಾಗಿ 1% ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ತೋರಿಸಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಈ ವಿದ್ಯಾರ್ಥಿಗಳಿಗೆ ನೋಟಿಫಿಕೇಶನ್ಸ್ ಮಾಡಿ KPSC ಯಲ್ಲಿ ಆಗಿರೋಂತ ಅಕ್ರಮಗಳ ಮೇಲೆ CBI ತನಿಖೆ ಮಾಡಿದ್ರೆ ಇವತ್ತು ವಿದ್ಯಾರ್ಥಿಗಳೆಲ್ಲ ಇವತ್ತು ನೀವು ಹೋಗಿ ಕ್ಯಾಂಪೇನೇ ಮಾಡಂಗಿರ್ಲಿಲ್ಲ ಸರ್, ಅವರೇ ಓಟ್ ಹಾಕ್ಸ್ತಿದ್ರು. ಇವತ್ತು ಸರ್ಕಾರ ಮಾಡ್ತಾ ಇರೋಂತ ಒಂದು ಡಿಲೇ ಪ್ರೋಸೆಸ್, ಸರ್ಕಾರ ತೋರಿಸ್ತಾ ಇರೋ ಒಂದು ಧೋರಣೆ, ಅವ್ರ ಅಲ್ಲಿ ಒಂದು ರಾಜಕೀಯ ಇಚ್ಛಾಶಕ್ತಿನೇ ಇಲ್ಲ ಸರ್ ವಿದ್ಯಾರ್ಥಿಗಳ ಪರವಾಗಿ. ಇವತ್ತು ಪ್ರತಿ ಒಂದೊಂದ್ ದಿನ ಎಲ್ಲ ಗಿಗ್ ವರ್ಕರ್ಸ್ ಆಗಿ ಇಲ್ಲಿ ಹೋಟ್ಲ ಕೆಲಸ ಮಾಡ್ತಿದ್ದಾರೆ ಸರ್. ಇವತ್ತು ಒಂದೊಂದ್ ಟೈಮ್ ಊಟಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಅಂತ ಪರಿಸ್ಥಿತಿಗೆ ತಗೊಂಡ್ಬಂದಿದ್ದಾರೆ ಇವತ್ತು. ಮತ್ತೆ ಹೋರಾಟ ಇವತ್ತು ಬರೀ ಒಂದಿನದಲ್ಲಿ ಬಂದು ಪಾದಯಾತ್ರೆ ಮಾಡಿ ಇಲ್ಲಿ DC ಕಚೇರಿ ಮುಂದೆ ಅವ್ರಿಗೆ DC ಅವ್ರಿಗೆ ಒಂದು ಮನವಿ ಕೊಟ್ಟು ಹೋಗಂತ ಹೋರಾಟ ಅಲ್ಲ ಸರ್ ಇದು. ಈ ಹೋರಾಟ ಅನಿರ್ದಿಷ್ಟಾವಧಿ DC ಕಚೇರಿ ಮುಂದೆ ಹೋರಾಟ ಮಾಡ್ತೀವಿ ಸರ್. ಸರ್, ಈಗ ನಿಮ್ಗೆ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ, ಮುಂದೆ ನಿಮ್ ನಡೆ ಕೋರ್ಟ್ಗೆ ಹೋಗ್ತಾರೆ ಸರ್. 100% ಈಗ ನಮಗೆ ಪ್ರತಿಯೊಂದು ಹೋರಾಟದಲ್ಲೂ ಈಗ ನಾವು ಕಲಬುರಗಿಯಲ್ಲಿ ಹೋರಾಟ ಮಾಡಿದಾಗ ಪೊಲೀಸ್ ಸರ್ಕಾರದಿಂದ ಏನು ಒಂದು ಸರ್ಕಾರದ ಒಂದು ಒತ್ತಡದಿಂದ ಇವತ್ತು ಪೊಲೀಸ್ ಇಲಾಖೆಯಿಂದ ನಮಗೆ ಅನುಮತಿ ನಿರಾಕರಿಸಿದ್ರು. ನಾವು ಕೋರ್ಟ್ ಮೆಟ್ಲು ಹೋಗಿದ್ವಿ, ನ್ಯಾಯಾಲಯದ ಮೆಟ್ಲಿಗೆ ನಾವು ಪ್ರತಿ ಬಾರಿ
ನ್ಯಾಯಾಲಯಕ್ಕೆ ಹೋಗಿ ಪರ್ಮಿಷನ್ಸ್ ಕೇಳಿದಾಗ ಪ್ರತಿ ಬಾರಿ ನಮಗೆ ನ್ಯಾಯಾಲಯದ ಮುಖಾಂತರ ನಮಗೆ ಅನುಮತಿ ಸಿಕ್ಕಿದೆ ಸರ್. ಅದ್ರ ಪ್ರಕಾರ ಇವತ್ತು ಅಷ್ಟೇ ನಾವು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಕೋರ್ಟ್ ಮೊರೆ ಹೋಗ್ತಾ ಇದೀವಿ. ನಮಗೆ ಖಂಡಿತ 100% ನಂಬಿಕೆ ಇದೆ ಸರ್ ಕೋರ್ಟ್ ಮೇಲೆ. ಕೋರ್ಟ್ ಮುಖಾಂತರ ನಮಗೆ ಏನ್ ಪರ್ಮಿಷನ್ಸ್ ತಗೊಂಡ್ಬಂದು ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಇದಿಷ್ಟೇನು ಆಕ್ಷಾ ಸಂಘಟನೆ ಅಧ್ಯಕ್ಷ ಕಾಂತ್ ಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥ ಮಾತು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ.